ಹಲೋ ನಮಸ್ಕಾರ, ನಾನು ನಿಮ್ಮ ಶೈನಿ ಪುತ್ರನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಂತಪ್ಪ ತುಂಬಾ ದಿವಸ ಆದ್ಮೇಲೆ ಲಾಗ್ ಮಾಡ್ತಿದ್ದೆ ಅನ್ನಡಿ ಅನ್ಕೊಂಡ್ರೆ 3 ಮಂತ್ ನಮ್ಗೆ ಇಂಟರ್ನ್ಶಿಪ್ ಇದ್ದಿತ್ತು. ಸೊ ಅದಕ್ಕೆ ಲಾಗು ವಿಡಿಯೋ ಎಂತದ್ದು ಮಾಡೋಕ್ಕಾಗಿಲ್ಲ. ಸಾರಿ ಫಾರ್ ದ್ಯಾಟ್. ಅಂಡ್ ಇವತ್ತು ಎಂತ ಲಾಗ್ ಮಾಡ್ತಿದ್ದೆ ಅಂದ್ರೆ, ಎಲ್ಲರೂ ಈಗ ನಾವು ದೇವನಹಳ್ಳಿಯಲ್ಲಿ ಇಪ್ಪುದ ಇಂಟರ್ನ್ಶಿಪ್ಗೆ. ಸೊ ಅದಕ್ಕೆ ಎಲ್ಲ ಹತ್ರದಲ್ಲಿ ಈಶಾ ಫೌಂಡೇಶನ್ ನಾವು ಹೋದಿತ್ತು. ಅದ್ರದ್ದೊಂದು ಲಾಗ್ ಮಾಡುವ ನಡಿ. ಇಲ್ಲಿ ಬಂದ್ಮೇಲೆ ಲಾಗೇ ಮಾಡೋಕ್ಕಾಗಿಲ್ಲ. ಹೋಟೆಲ್ ಇದಾಗ್ಲಿ, ನಮ್ದು ಇಂಟರ್ನ್ಶಿಪ್ ಇದಾಗ್ಲಿ, ಎಂತದ್ದು ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ನಾವು ಲಾಸ್ಟ್ ದಿವಸ ಇಲ್ಲಿ ಇಪ್ಪುದು. ನಾಳೆ ನಾವು ಬೆಂಗಳೂರಿಗೆ ಹೋಗಿ ಆಮೇಲೆ ಊರಿಗೆ ಹೊತ್ತು ಲಾಗ್ ಎಲ್ಲ ಮಾಡೋಕ್ಕಾತಿಲ್ಲ ಇಲ್ಲಿದ್ದು. ಅದಕ್ಕೆ ಇವತ್ತೊಂದು ಲಾಗ್ ಮಾಡುವ ಈಶಾ ಫೌಂಡೇಶನ್ಗೆ ಹೊತ್ತು ನಡಿ. ನಂದಿ ಹಿಲ್ಸಿಗೂ ಎಲ್ಲ ಹೋಯ್ತು, ಅದ್ರದ್ದೆಲ್ಲ ಲಾಗ್ ಮಾಡೋಕ್ಕಾಗಿಲ್ಲ. ಅಷ್ಟೊತ್ತಿಗೆ ಎಂತ ಟೆನ್ಷನ್ ಇದಿತ್ತು, ಟ್ರೈನಿಂಗ್ ಇದೆಲ್ಲ. ಅದಕ್ಕೆ ಯಾರೆಲ್ಲ ಹೋತಿದ್ದ ನಡಿ ಹೇಳ್ರೆ, ನಾನು, ನಿತ್ಯ, ಮತ್ತೆ ರಜತ್, ಮೇಘ ಎಲ್ಲ ಬಂದಿರ, ಅವರೆಲ್ಲ ಹೋತಿದ್ದ. ಈಗ ನನ್ನ ಜೊತೆ ನಿತ್ಯ ಇದ್ದಾಳ, ಮತ್ತೆ ಮೇಘ ಮತ್ತೆ ರಜತ್ ಕೆಳಗಿದ್ರು, ವೆಯ್ಟ್ ಮಾಡ್ತಿದ್ರು ನಮ್ಗೆ. ಸೊ ನಾವು ಲಾಗ್ ಮಾಡಿ ಬದತ್ತು. ಲಾಗಿ ಸ್ವಲ್ಪ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊ ಬದತ್ತ ನಡಿ. ಈಗ ರೂಮಲ್ಲಿ ಇತ್ತು, ಅವರೆಲ್ಲ ಇದ್ರು ಮಾತಾಡೋಕಾತಿಲ್ಲ, ನಾಚಿಕೆ. ಸೊ ಅದಕ್ಕೆ ಈಗ ನಿತ್ಯ ಮಾತಾಡ್ತಾಳೆ. ನಿತ್ಯನ್ ತೋರಿಸ್ತೆ. ಬಾ, ಹಾಯ್, ದಿಸ್ ಇಸ್ ನಿತ್ಯ. ಅಷ್ಟೇ. ಎಲ್ಲ ಟ್ರೈನಿಂಗ್ ಮುಗೀತು, ಫುಲ್ ಇವಾಗ ಫ್ರೆಶ್ ಫೀಲಿಂಗ್. ಸ್ವಲ್ಪ ದಪ್ಪ ದಪ್ಪ ಆಯ್ತಲ್ಲ. ಹೌದಾ? 3 ತಿಂಗಳಲ್ಲಿ ಎಷ್ಟು ದಪ್ಪ ಆಯ್ತು ಕಣಿ. ಇಲ್ಲಿ 1 ವರ್ಷ ಇನ್ನು ಇಲ್ಲೇ ವರ್ಕ್ ಮಾಡ್ರೆ ಫುಲ್ ಡುಮ್ಮಿ ಆಗ್ತೇನೋ. ನಾನು ಮಾಡ್ತೀನಿ. ಹೌದು. ಅದಕ್ಕೆ ಈಗ ಈಶಾ ಫೌಂಡೇಶನ್ ಹೊತ್ತು ಅಲ್ಲಿ ಹೆಂಗೆಲ್ಲ ಗಮ್ಮತ್ ಮಾಡತ್ ನಡಿ ಕಾಣಿ. ನೀವು ಇಷ್ಟ ದಿವಸ ಈ ಮುಖದ್ನೆಲ್ಲ ನೀವು ಕಾಣ್ಲಿಲ್ಲ, ಇನ್ಮೇಲೆ ಕಾಣಿ. ಇನ್ಮೇಲೆ ಆರೇ ಲಾಗ್ ಮಾಡ್ದೆ ನಡಿ ಹೇಳಿ. ನಿಮ್ ಸುಳ್ಳು ಹೇಳ್ತೆ, ಲಾಗ್ ಮಾಡೋದಿಲ್ಲ ನಾನು. ಆಮೇಲೆ ಎಂತಂದ್ರೆ ಬಿಸಿ ಲೈಫ್, ಎಕ್ಸಾಮ್ ಇರತ್ತ. ಟ್ರೈನಿಂಗ್ ಬಂದ್ಮೇಲಂತೂ ಯಪ್ಪ ಸಾಕ್ ಅನ್ಸಿ ಹೋಯ್ತು. ಟ್ರೈನಿಂಗ್ ಇದ್ದ ಎಕ್ಸ್ಪೀರಿಯನ್ಸ್ ವಿಡಿಯೋ ಬೇಕಾದ್ರೆ ಕಮೆಂಟ್ ಹಾಕಿ ಮಾಡತ್ತೆ ಎಲ್ಲರೂ ಸೇರಿ. ಅವ ದೇವರೇ, ಟ್ರೈನಿಂಗ್ ಎಲ್ಲ ಬೇಡ ಈಗ. ಅದ್ರ ಟಾಪಿಕೇ ಬೇಡ, ಅದ್ರ ಟಾಪಿಕೇ ಬಿಟ್ಟು ಬಿಡುವ. ಈಗ ನಾವು ಗಮ್ಮತ್ ಮಾಡೋಕ್ ಹೋಗ್ತಲ್ಲ, ಅದ್ರದ್ದು ವಿಡಿಯೋ ಕಂಟಿನ್ಯೂ ಮಾಡ್ತೆ. ಅಲ್ಲಿ ಹೋದ್ಮೇಲೆ ಕಾರಲ್ಲಿ ಹೊಪ್ಪತ್ತಿ ವಿಡಿಯೋ ಮಾಡ್ತೆ. ಬಾಯ್ ಅಂತ ಹೇಳಿ ವಾಪಸ್ ಬಂದೆ ನಡಿ ಅನ್ಕೊಂಡ್ರಿ. ಎಂತ ಇಲ್ಲ, ಎಂತಕಂದ್ರೆ ರೂಮ್ ಇದೊಂದು ತೋರಿಸಿ ಬಿಡುವ ನಡಿ ನಿಮ್ಗೆ. ನಾವು 3 ತಿಂಗಳು ಇದೇ ರೂಮಲ್ಲಿ ಇದ್ದದ್ದು. ಇದೇ ರೂಮಲ್ಲ, 1 ತಿಂಗಳು ಕೆಳ ರೂಮಲ್ಲಿ ಇದ್ದಿದ್ದು. ಅದಾದ್ಮೇಲೆ ಮೇಲ್ ರೂಮಿಗೆ ಶಿಫ್ಟ್ ಆಯ್ತು. ಓನರ್ ಹೇಳಿದ್ರು ನಡಿ ನಿಮ್ಗೊಂದು ರೂಮ್ ಟೂರ್ ಮಾಡಿ ಬಿಡುವ ನಡಿ. ಅದಾದ್ಮೇಲೆ ನಾಡಿಗೆ ಮಾಡೋಕತ್ತೋ ಇಲ್ಲಿಯೋ, ನಾಡಿಗೆಲ್ಲ ಲಾಗ್ ಮಾಡೋದಿಲ್ಲಲ್ಲ. ಸೊ ಅದಕ್ಕೆ ಇವತ್ತು ತೋರಿಸಿ ಬಿಟ್ಟೆ. ರೂಮಲ್ಲ, ಇದೇ ರೂಮಲ್ಲಿ 3 ತಿಂಗಳು ಟ್ರೈನಿಂಗ್ ಮಾಡ್ಕೊಂಡು ಇದೇ ರೂಮಲ್ಲಿ ಇದ್ದದ್ದು. ತೋರಿಸ್ತೆ ತಡಿ. ಇದು ಹೊರ್ಗ ವ್ಯೂಸ್, ಇದು ಓನರ್ ಮನಿ. ಅದ ಆಚೆಗಿದ್ದದ್ದು ಬಾಯ್ಸ್ ರೂಮ್. ಅವ್ರ ಬಾಯ್ಸ್ ಎಲ್ಲ ಅಲ್ಲೇ ಇದ್ದದ್ದು. ನಾನು ಮತ್ತೆ ನಿತ್ಯ ಈ ರೂಮಲ್ಲಿ ಇದ್ದದ್ದು. ಇದು ಎಂಟ್ರೆನ್ಸ್ ಸ್ಟಾರ್ಟಿಂಗ್. ಹಿಂಗೆ ಬಂತಂದ್ರೆ ಇದು ಕಿಚನ್. ಇರ್ಲಿ ಬಿಡ, ಇದು ಕಿಚನ್ ಕಾಣಿ. ಇದೆಲ್ಲ ಕಸ. ಇವತ್ತು ರಾತ್ರಿ ಎಲ್ಲ ಕುತ್ಕೊಂಡು ಪ್ಯಾಕ್ ಮಾಡ್ಕಿದ್ದೇನಲ್ಲ. 3 ತಿಂಗಳಿಗೆ ಇಷ್ಟಪ್ಪ ಸಾಮಾನು ತಂದದ್ದು ಎಲ್ಲ ವೇಸ್ಟ್ ಆಗಿ ಹೋಯ್ತು. ಯಾರು ಬೇಕಾದ್ರೆ ಹೇಳಿ ಪಾರ್ಸಲ್ ಮಾಡಿ ಕಳ್ಸಿ ಕೊಡೋದು, ಬೆಂಗಳೂರಲ್ಲಿ ಇದ್ದಾರೆ. ಇದೆಲ್ಲ ಗ್ಯಾಸ್. ಈ ಗ್ಯಾಸ್ ಕತಿ ಅಂತಂದ್ರೆ, ನಾವು ಫಸ್ಟ್ ಎಲ್ಲ ದುಡ್ಡು ಒಟ್ಟಾಕಿ ಒಂದು ಇಂಡಕ್ಷನ್ ಅಲ್ಲ, ಇಂಡಕ್ಷನ್ ತಂದದ್ದು. ಆ ಡಿಮಾರ್ಟ್ ಅಲ್ಲಿ ಯಾರು ಇಂಡಕ್ಷನ್ ತಗೊಂಡ್ ಹೋಯ್ಬೇಡಿ. ಇಂಡಕ್ಷನ್ ಒಂದು 15 ದಿವಸ ಅಷ್ಟೇ ಬಂದದ್ದು. ಯಾರಾದ್ರೂ ಇಂಡಕ್ಷನ್ ಡಿಮಾರ್ಟ್ ಅಲ್ಲಿ ಹೋಗಿ ತಕಂತೆ ಅಂದ್ರೆ ಪ್ಲೀಸ್ ನನ್ನ ಸಜೆಷನ್ ತಕೊಂಡ್ಬೇಡಿ. 15 ದಿವಸನೂ ಗೊತ್ತಿಲ್ಲ, 1 ತಿಂಗಳು ಗೊತ್ತಿಲ್ಲ. ಆಮೇಲೆ ಡೈಲಿ ಹೋಗುದು ನಾವು. ಡೈಲಿ ಕೆಲಸ ಮುಗಿಸ್ಕೊಂಡು ಅದೇ ಗಾಡಿಗೆ ಡಿಮಾರ್ಟ್ ಅಲ್ಲೋ ಇಳ್ಕೊಂಡು ಎಂತ ಇತ್ ಕಾಣಿ ಹೇಳಿ ಆಮೇಲೆ ಅವ್ರು ರಿಪೇರಿ ಮಾಡಿ ಕೊಡ್ಲಿಲ್ಲ. ಅದ್ರ ದುಡ್ಡು ವಾಪಸ್ ಕೊಟ್ರು. ಅದೇ ದುಡ್ಡಲ್ಲೇ ಈ ಗ್ಯಾಸ್ ತಕೊಂಡ್ ಬಂದದ್ ನಾವು. ಅದಾದ್ಮೇಲೆ ತಡಿನಿ, ಈ ರೂಮ್ ತೋರಿಸ್ತೆ. ಕಿಚನ್ ಇಂದ ಹಿಂಗೆ ಬಂದ್ರೆ ರೂಮ್ ಇಪ್ಪುದು. 2 ತಿಂಗಳು ಇದೇ ರೂಮಲ್ಲಿ ಬಿದ್ಕೊಂಡಿತ್ತು ನಾವು. 1 ತಿಂಗಳು ಕೆಳ ರೂಮಲ್ಲಿ ಬಿದ್ಕೊಂಡಿದ್ದು. ಇದು ನಿತ್ಯನ್ ಟ್ರೋಲಿ, ಅದು ನನ್ನ ಟ್ರೋಲಿ, ಇದು ನಮ್ದೆಲ್ಲ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಕಣಿ. ಅದಾದ್ಮೇಲೆ ಹಿಂಗೆ ಬಂದ್ರೆ ಅಮೃತೇಶ್ವರಿ ಅಮ್ಮ ಕಾಪಾಡು. ಅದಾದ್ಮೇಲೆ ಇಲ್ಲಿ ನಾವು ಮಲ್ಕಂತಿತ್ತು. ಅವಳಲ್ಲೇ ನಾನಲ್ಲೇ ಅವಳಿಲ್ಲೇ. ಅದಾದ್ಮೇಲೆ ಇದೊಂದು ನಮ್ದು ಮಿರರ್. ಲೈಟ್ ಹಾಕ್ತೆ. ಮಿರರ್ ಇಷ್ಟೊತ್ತವರೆಗೆ ನಾನು ನಿಮ್ ಕತ್ತೆಲ್ದ ರೂಮ್ ತೋರಿಸ್ತಿದ್ದೆ. ಈಗ ಕಾಣಿ ಲೈಟ್ ಹಾಕ್ರ ಮೇಲೆ ಕಂಡ್ರ. ಇದೆಲ್ಲ ರೂಮಿಂದ ಹಿಂಗೆ ಬಂದ್ರೆ ಹಾಲ್ ಕಣ್ಕಣಿ. ಇದೆಲ್ಲ ನಮ್ ಡ್ರೆಸ್ ಹಿಂಗೆ ಹ್ಯಾಂಗ್ ಮಾಡಿತ್ತು. ಇಲ್ಲೊಂದು ವಿಂಡೋ ಇತ್ತು, ಇಲ್ಲೂ ಒಂದು ಮಿರರ್ ಇತ್ತು. ಇದು ಆಚೆ ರೂಮಲ್ಲಿ ಇದ್ದಿತ್ತು. ಬಾಯ್ಸ್ ಎಲ್ಲ ಎಂತ ಮಾಡ್ರಂದ್ರೆ ಅವ್ರು ಊರಿಗೆ ಹೋರು. ಸೊ ಅದಕ್ಕೆ ಅವ್ರದ್ದು ಮಿರರ್ ಇಲ್ಲಿ ತಂದು ಹಾಕಿತ್ತು. ಮತ್ತೆ ಅದೆಲ್ಲ ನಮ್ದು ಐಟಮ್, ಶಾಂಪೂ, ಅದಾದ್ಮೇಲೆ
ಸೋಪಿನ ಅಂಡಿ, ಅದಾದ್ಮೇಲೆ ಬಟ್ಟೆ ಒಗ್ಗು ಸೋಪು, ಇದು ಅವಳ ಸೋಪು, ಅದು ನನ್ನ ಸೋಪಿನ ಅಂಡಿ. ಅದಾದ್ಮೇಲೆ ಅದು ನಂದು, ಅದಲ್ಲ ಗೊತ್ತಾತಲ್ಲ ನಿಮಗೆ. ಅದಾದ್ಮೇಲೆ ಹಿಂಗೆ ಬಂದ್ರೆ ಇದಲ್ಲ ಹೀಟರ್. ಇದೇ ಹೀಟರಲ್ಲೇ ಸ್ನಾನ ಮಾಡಿ ಮಾಡಿ ಕೂದಲೆಲ್ಲ ಉದ್ರಿ ಹೊತ್ತು. ಯಾರು ಹೀಟರ್ ನೀರಲ್ಲ ಒಂದು ಸ್ನಾನ ಮಾಡಬೇಡಿ. ಅದಾದ್ಮೇಲೆ ಅದು ಕಸ ಗುಡಿಸೋದು. ಅದಾದ್ಮೇಲೆ ಅದು ಗುರುದು 3 ಶೂ ಡಬ್ಬ ಗುರುದು. ಅದಾದ್ಮೇಲೆ ಅದು ನಮ್ಮ ಕುಕ್ಕರಿ ಡಬ್ಬ. ಅದಾದ್ಮೇಲೆ ಅವ್ರು 3 ಜನ ಊರಿಗೆ ಹೋಯ್ರಲ್ಲ, ಅವರೆಲ್ಲ ಪಿಲ್ಲೋ ಎಲ್ಲ ಇಲ್ಲೇ ಬಿಟ್ಟಿಗೆ ಹೋಯ್ರು. ಅದನ್ನ ಎಂತ ಮಾಡೋದು ಅನ್ನೋಳಿ ನಮಗೂ ಗೊತ್ತಿಲ್ಲ. ಗುರುದ್ ಲಗೇಜ್ ಎಂತಕ್ಕಂದ್ರೆ ಅವ್ರು 3 ಜನ ಹೋಯ್ರಲ್ಲ, ಅವನೊಬ್ಬನೇ ಈಗ ನಮ್ಮೊಟ್ಟಿಗೆ ಇಲ್ಲಿದ್ದ. ಸೊ ಅವರದ್ದು ರಜತಿದು ಎಲ್ಲ ಸೂಟ್ ಕೇಸ್ ಗಿಸ್ಕೆ ಎಲ್ಲ ಸಿಕ್ಸಡ್ದಿರ್ಲಿ ಬಿಡಿ. ಆಮೇಲೆ ರೂಮಿಂದ ಹಿಂಗೆ ಬಂದರೆ ವಾಶ್ರೂಮ್. ಫುಲ್ ಎಲ್ಲ ಒಳಗೆಲ್ಲ ತೋರಿಸೋದಿಲ್ಲ, ಇಷ್ಟೇ ಕಣ್ಕಣಿ. ಇದಿಷ್ಟು ನಮ್ಮದು ಹಾಲು, ಅಡ್ಗೆ ಮನೆ, ರೂಮ್. ಹೊರಗೆ ಬಂದರೆ ಒಳ್ಳೆ ವ್ಯೂ ಸಿಕ್. ನೀವು ಅಳಸತ್ತೆ ನಂಗೆ ಡಿಮೋಟಿವೇಟ್ ಮಾಡ್ತೀರಿ ಗಾಯ್ಸ್. ಇವರೇ ಎಲ್ಲ ಇಪ್ಪುದು ಬಿಹೈಂಡಲ್ಲೇ ಕಾಣಿ. ಹಿಂಗೆ ಬಂದರೆ ಒಳ್ಳೆ ವ್ಯೂ ಇತ್ತು. ಅಲ್ಲೊಂದು ಇಲ್ಲೊಂದು, ಇದೆಲ್ಲ ಓನರ್ ಮನಿ. ಅದಾದ್ಮೇಲೆ ಡಿಮೋಟಿವೇಟ್ ಮಾಡ್ತಿದ್ದದ್ದು ಇವರೆಲ್ಲ. ಮುಸುರು ತೋರಿಸಿ ಮಕ್ಕಳ್ರೆ ಹಿಂಗೆ ಇಳ್ಕೊಂಡು ಹೋಯ್ತು. ಆಚೆಗೆ ಹೋಗಿ ಟರ್ನರ್, ಅಲ್ಲೂ 3 ರೂಮ್ ಇತ್ತು. ಈಚೆಗೆ ಮೇಲ್ ಬಂದು ಟರ್ನರ್, ಇಲ್ಲೂ 3 ರೂಮ್ ಇತ್ತು. ಫಸ್ಟ್ ರೂಮ್ ನಮ್ದು, ಸೆಕೆಂಡ್ ರೂಮ್ ಗಂಡು ಮಕ್ಕಳು ಇದ್ದದ್ದು. ಆ ರೂಮಿಗೆ ಒಂದ್ಸಲ ಹೋಯ್ಬಪ್ಪ. ಅವರೆಲ್ಲ ಚೆಕ್ಔಟ್ ಮಾಡಿ ಹೋಯ್ರ ಆರು ಒಂದ್ಸಲ ಸೇಮ್ ಅವರಿದ್ದದ್ದು ರೂಮ್. ಇದು ಅವರದ್ದು ರೂಮು, ಹಾಲು, ಬಾತ್ರೂಮು. ಅದಾದಮೇಲೆ ಇದು ಕಿಚನ್. ಪಟ ಹೋತು, ಟೈಮ್ ಆಯ್ತಲ್ಲ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ತೋರಿಸಿದೆ ನಡಿ ಅನ್ಕಂತೆ. ಈಗ ಲೈಟ್ ಆಫ್ ಮಾಡಿ ಹೋಗುವ ಪ್ರೋಗ್ರಾಮ್. ಮತ್ತೆ ಇದೇ ಫುಲ್ ವಿಡಿಯೋ ಕಷ್ಟ ಅದು ಕಟ್ ಮಾಡೋಕ್ಕೆ. ಅದಕ್ಕೆ ಫುಲ್ ಇಲ್ಲೇ ಎಂಡ್ ಮಾಡಿ ಅದಾದ್ಮೇಲೆ ಹಾಪತಿ ಸಿಕ್ತೆ. ಬಾಯ್. ಎಂಥದ್ದಾರು ಮೆಸ್ಸಿ ಇದ್ರೆ, ಎಂಥದ್ದಾರು ಗಲೀಜ್ ಏನಾದ್ರು ವಿಡಿಯೋದಲ್ಲಿ ತೋರ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಬಾಯ್ ಫ್ರೆಂಡ್ಸ್. ಇವನು ಆಗಲಿಂದ ಮಾತಾಡ್ಕಂತಿದ್ದ ವ್ಲಾಗ್ ಮಾಡು, ನಾನು ತೋರ್ಸು ನನಗೆ. ನಾನು ಪಕ್ಕಕ್ಕೆ ಬಂದು ಕೂತ್ಕೊಂಡಿದ್ದ. ವ್ಲಾಗಲ್ಲಿ ಬರ್ಕಲ್ಲ ಇವನು, ಅದಕ್ಕೆ ನನ್ನ ಕಂಪ್ನಿಲೆಲ್ಲ ಹೇಳಿರಂತ, ಮೇಘಬ್ರೋ ಲಾಗ್ ಮಾಡಿ ಸೊ ಅದಕ್ಕೆ ಈಚಿಗೆ ಬಂದು ಕೂತ್ಕೊಂಡಿದ್ದೆ. ಈಗ ಲಾಗಲ್ಲಿ ಬರ್ಕಂದ್ರೆ ಇನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು. ಮಾತಾಡ ಇವ್ರಿದ್ರು ಹಾಯ್ ಮಾಡ ಅನ್ನೋದು ಹೇಳಲೇ ಇಲ್ಲ. ಇವ್ನು ಹಾಯ್ ಮಾಡ್ದ. ಇದು ಇಂಪ್ರೂವ್ಮೆಂಟ್ ಅಂದ್ರೆ. ಇವಳು ಈಚೆಗೆ ನಿಮ್ಗೂ ಸ್ಟಾರ್ಟ್ ಆಯ್ತು. ಹತ್ತಿ ಕೂತ್ಕೊಂಡು ಜಸ್ಟ್ ಈಗ ಅವ್ರು ಮೂವ್ ಮಾಡ್ರಷ್ಟೇ, ಅಷ್ಟರೊಳಗೆ ಇವಳು ಖಾಲಿ ಮಾಡ್ತಾಳೇನು ಇವನ್ ಕಡೆ. ಅದಾದ್ಮೇಲೆ ಇನ್ನೊಬ್ಬ ನಿಮಗೆ ಅದ್ಭುತ ವ್ಯಕ್ತಿ, ಇಂಪಾರ್ಟೆಂಟ್ ಅದ್ಭುತ ವ್ಯಕ್ತಿನ ತೋರಿಸ್ತಾ ಇದೀವಿ. ಗುರು ಹಾಯ್ ಮಾಡ್ಬೇಡ ಕಾಣಿ. ಎಲ್ಲರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು. ಹಾಯ್ ಮಾಡಂಬತ್ತಿ ಹಾಯ್ ಮಾಡ್ತಿತ್ತು ಮುಂಚೆಲ್ಲ. ಕ್ಯಾಮ್ರಾ ಗುರು ಹಾಯ್ ಮಾಡು ಇಲ್ಲಪ್ಪ, ಹಾಯ್ ಅಂತ ಮುಖ ಮುಚ್ಕೊಂಡು ಓಡಿ ಆಯ್ತು. ಹಿಂಗೋ ತಕೊಂಡಿತ್ತ ಹಿಂಗೂ ಇದೆಲ್ಲ ಹೊಡೆದಾಯ್ತು. ಸೊ ಈಗ ನಾವೆಲ್ಲ ಹೋಗಿತ್ತು. ನಮ್ದು ಹೋಟೆಲ್ ಹೋಯ್ತಾ ನಮ್ದು ಹೋಟ್ಲ್ ತೋರ್ಸ್ಕೊಂಡು ನಡಿ ಅನ್ಕೊಂಡಿದ್ದೆ. ಅದು ಹೋಗಿ ಆಯ್ತು. ಈಚೆ ವಿಲ್ಲ ಎಲ್ಲ ತೋರುತ್ತಾ ಕತಿ ಶುರು ಮಾಡ್ದ. ಕತಿ ಈಗ ತುಂಬಾ ದೊಡ್ಡ ಸುಳ್ಳಿನ ಕತೆ ಎಲ್ಲ ಬರುತ್ತೆ. ಅಂದ್ರೆ ಚಿಕ್ಕ ಮನೆ ತರ ಮಾಡಿದ್ರಲ್ಲ, ಇವನಿಗೆ ಗೊತ್ತಿಪ್ಪುದಿಲ್ಲ, ಮಣ್ಣಿಲ್ಲ, ಸುಳ್ಳೆ ಹೇಳುದೀಗ. ನಂದಿ ಹಿಲ್ಸ್ ಸೈಡ್ ಹಿಂಗ ಹೋಗಿತ್ತು, ತೋರಿಸ್ತೆ ಕಾಣಿ ನಿಮ್ಗೆ. ನಂದಿ ಹಿಲ್ಸ್ ಯಾರೆಲ್ಲ ಕಾಣ್ಲಿಲ್ಲ, ನನ್ನ ಮೊಬೈಲಲ್ಲೇ ತೋರಿಸಿ ಬಿಡ್ತೆ. ಕಾಣ್ಕಾಣಿ ಈಗ ನಂದಿ ಹಿಲ್ಸ್ ತೋರ್ತಿದ್ ಕಾಣಿ. ಅದೇ ಕೋಲ್ ತರ ತೋರ್ತಿತ್ತಲ್ಲ, ಅದೇ ಎಂಡ್ ಪಾಯಿಂಟ್ ಕಂಡ್ರಿ ಅಲ್ಲ, ಅದೇ ನಂದಿ ಹಿಲ್ಸ್. ತಿಂತಾ ಇದ್ದಾಳು. ಇದ್ದರು ಮಾತಾಡ, ಖಾಲಿ ಆದ್ಮೇಲೆ ಮಾತಾಡ್ತೀನಿ. ನೀನಾದ್ರು ಎಂತಾದ್ರು ಮಾತಾಡೋ. ಅಲ್ಲ ಅಷ್ಟಪ್ಪ ಜನ ಇಪ್ಪತ್ತಿ ಮಾತಾಡೋದಾಗಿಲ್ಲ. ಈ ಕಡೆ ಮಾತಾಡು. ನೀನು ಬೆಂಗಳೂರಿಂದ ಹಳ್ಳಿಗೆ ಬಂದಿದ್ಯಲ್ಲ, ದೇವನಹಳ್ಳಿಗೆ, ನಮ್ಮನ್ನೆಲ್ಲ ಕಾಂಬಕ್ಕೆ, ನಮ್ಮೊಟ್ಟಿಗೆಲ್ಲ ಈಶಾ ಫೌಂಡೇಶನ್ಗೆಲ್ಲ ಹಾಪಕ್ಕೆ. ಹೆಂಗ ಅನಿಸ್ತಿದ್ದ? ಖುಷಿ. ಆಮೇಲೆ ನೀವು ನನ್ನ ಜೊತೆ ಬರ್ತಾ ಇದ್ರಿ.
ಯಪ್ಪ ದೇವಾ ಈ ಮಾತನ್ನ ಈ ಕಿವಿಲಿ ಕೇಳಲಾರೆ. ಹಂಗೆಲ್ಲ ಕಣೆ ಹೊಸ ಹೊಸ ಹಂಗೆಲ್ಲ ಹಾಕೊಳ್ಳೋದಿಲ್ಲ. ಗುರು ಚೇಂಜ್ ಮಾಡಿದ್ದ ಮತ್ತೆ ಗುರುದ್ದು ಡ್ರೆಸ್ ತೋರಿಸಿಲ್ಲಲ್ಲ ನಿಮಗೆ. ಈ ಒಂದು ಔಟ್ಫಿಟ್ ಬ್ಯಾಗಿ ಪ್ಯಾಂಟ್ ಓವರ್ ಸೈಜ್ ಟಿ ಶರ್ಟ್. ಈ ದೇವಸ್ಥಾನಕ್ಕೆ ಹಬ್ಬಕ್ಕೆ ನಾವೆಲ್ಲ ಫುಲ್ ಟ್ರೆಡಿಷನಲ್ ಆಗಿ ಚುಡಿದಾರ ಹಾಕೊಂಡ್ ಬಂದಿದ್ದು. ಹಾ, ಅದಾದ್ಮೇಲೆ ಗುರುನ್ ತೋರಿಸ್ದೆ ಕಣೆ. ಅವ್ನು ಫುಲ್ ಜಾಗರ ಎಂತ ಜಾಗರ್ಸ್ ಅಂತ ಅದಕ್ಕೆ ಎಂತ ಸುಡ್ಗಾಡ್ ಅಂತ ಗೊತ್ತಿಲ್ಲ. ಈ ಸೈಡ್ ಪಾಕೆಟ್ ಎಲ್ಲ ಇರುತ್ತಲ್ಲ ಅದಕ್ಕೆ ಜಾಗರ್ಸ್ ಅಂತ ನಡಿ ಅನ್ಕಂತೆ. ಅದಾದ್ಮೇಲೆ ಗೌತಮಿ ಸ್ಟೈಲ್ ಕಾಪಿ ಮಾಡ್ತಾರೆ. ಗೌತಮಿ ಯಾರ ನಡಿ ಕೇಳ್ಬೇಡಿ, ಮತ್ತೆ ಕಷ್ಟ ಅಂತ ನಮ್ಗೆ ಹೇಳುಗೆ. ನೀವೇ ಅರ್ಥ ಬೇಕಂದ್ರೆ ಲಾಸ್ಟ್ ಟೈಮ್ ಹಾಕಿರೋ ವಿಡಿಯೋ ಎಲ್ಲ ನೋಡಿ. ಹಾ, ಗೌತಮಿ ಯಾರ ನಡಿ ಹೇಳು ಕಷ್ಟ ಅಂತ ನಮ್ಗೆ. ನೀವ್ ಅರ್ಥ ಮಾಡ್ಕೊಂಡು ಇದ್ರಲ್ಲಿ ಯಾರ ನಡಿ ಗೊತ್ತಾಗ್ಬೋದು ನಿಮ್ಗೆ. ಒಂದು ಔಟ್ಫಿಟ್ ಅಕ್ಕಂಬ್ರ ಕಾಡಿ ಔಟ್ಫಿಟ್ ತೋರಿಸ್ತಾಡಿ. ನಾವೊಂದು ಪ್ಯಾಂಟ್ ಕಣ್ಕಣಿ, ಅದೇ ಪ್ಯಾಂಟ್ ಇದೇ ಡ್ರೆಸ್. ಅದ್ರಲ್ಲಿ ಪ್ಯಾಂಟ್ ಅಲ್ಲಿ ಸ್ವಲ್ಪ ಮ್ಯಾಚಿಂಗ್ ಬಂದಿತ್ತಲ್ಲ, ವೈಟ್ ಬ್ಲಾಕ್. ಅದೇ ತರ ವೈಟ್ ಬ್ಲಾಕ್ ಶರ್ಟ್ ಹಾಕೊಂಡಿದ್ದ. ಗಡ ಅವ ಫುಲ್ ಈಗ ಗೌತಮಿ ಫೀಲ್ ಅಲ್ಲಿ ಸೌಂಡ್ ಕೇಳ್ತಿದ್ದ. ಹಾತೆ ಅಲ್ಲ, ಗೌತಮಿ ಅಂದಿದೆ ಅಂತಿರ್ತ. ಗೌತಮಿ ಅಂದಕ್ಕೂ ಎಷ್ಟು ನಾಚಿಕೆ ಕಾಣಿ. ಅವನ ಮುಖದಲ್ಲಿ ಒಂದು ಮಂದಹಾಸ ಎದ್ದು ಬಂತು. ಇವನೆಂತಕ್ ನಗಾಡ್ತಿದ್ದ ನಂಗೆ ಗೊತ್ತಾಗ್ಲಿಲ್ಲ. ಸೊ ಈಗ ನಾವು ಹೋತಿತ್ತು ಹೊರ ಮೇಲೆ ಸಿಕ್ತೆ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಕಾತಿಲ್ಲ, ಎಂತಕಂದ್ರೆ ಮೊಬೈಲ್ ಚಾರ್ಜ್ ಖಾಲಿ ಕಷ್ಟ ಆತ. ಆಮೇಲೆ ಅಲ್ಲೆಲ್ಲ ಲಾಗ್ ಕಂಟಿನ್ಯೂ ಮಾಡೋಕಾತಿಲ್ಲ. ಸೊ ಅದಕ್ಕೆ ಅಲ್ಲಿ ಹೊರ ಮೇಲೆ ಸಿಕ್ತೆ. ಬಾಯ್, ನಂದಿ ಹಿಲ್ಸ್ ಕಣ್ಕಣಿ ಅದೇ. ಸೊ ಈಗ ಫೈನಲ್ ಆಗಿ ಒಂದ್ ದೇವಸ್ಥಾನಕ್ಕೆ ಬಂತೆ. ಯಾವ ದೇವಸ್ಥಾನ ಈಗ? ಈಶ್ವರನ್ ದೇವಸ್ಥಾನ ಗೊತ್ತಿದ್ದ ನೇಮ್ ಎಂತ? ಭೋಗನಂದೀಶ್ವರ ನದಿ ಟೆಂಪಲ್. ಇದು ಇಪ್ಪತ್ತು ದೇವನಹಳ್ಳಿಯಲ್ಲೇ ಸಕ್ಕತ್ತಿ ತೋರಿಸ್ತೆ ಕಾಣ್ತೀನಿ. ಸೊ ಈಗ ಟೆಂಪಲ್ ಒಳಗೆ ಬಂದಿತ್ತು. ಚಪ್ಪಲ್ ಹಾಕೊಂಡು ಅಲ್ಲಿ ತನಕ ಹೋಗ್ಲಕ್ಕಂತ ಪರ್ಮಿಷನ್ ಇತ್ತಂತ. ಸೊ ಅದಕ್ಕೆ ಚಪ್ಪಲ್ ಎಲ್ಲ ಕಳಿಸ್ಲಿಲ್ಲ. ನಾವಿಬ್ರು ಚಪ್ಪಲ್ ಹಾಕೊಂಡೇ ಬಂದಿತ್ತು. ಅವರಿಬ್ರು ಪಾದಯಾತ್ರೆ ಮಾಡ್ತಿದ್ರು ಕಾಣಿ. ಇಷ್ಟು ದಿವಸ ಬರೀ ಟ್ರೈನಿಂಗ್, ಹೋಟೆಲ್ ರೂಮ್ ಅಷ್ಟೇ. ದೇವನಹಳ್ಳಿ ಪಾರ್ಟಿ ಒಂದ್ಕೊಂಡಿದ್ದೇನೋ ಅಷ್ಟೇ. ಅದಾದ್ಮೇಲೆ ನಂದಿ ಹಿಲ್ಸಿಗೆ ಒಂದ್ ದಿವಸ ಹೋಯ್ತು. ಗಾಂಧೀಜಿ ಸ್ಟ್ಯಾಚು ಅಲ್ಲ, ಮನುಷ್ಯನೇ ಫುಲ್ ಪೇಂಟಿಂಗ್ ಮಾಡಿ ನಿಂತ್ಕೊಂಡಿರ. ತೋರ್ಸೆ ತಡಿ. ಗಾಂಧೀಜಿ ಹೌದೌದು ಹೇಳಿ ಆಯ್ತು ನಾನು ಆಡಿಯನ್ಸಿಗೆ. ಅಲ್ಲಿ ಗಾಂಧೀಜಿ ಅಂದ್ರೆ ಸ್ಟ್ಯಾಚು ಅಲ್ಲ, ಮನುಷ್ಯರೇ ಪೇಂಟ್ ಮಾಡೋದು ಮುಖಕ್ಕೆಲ್ಲ ಪೇಂಟ್ ಮಾಡಿ ತೋರಿಸ್ತೆ. ಪಾಪ ಅಲ್ಲ ಅವರೆಲ್ಲ. ನೀನ್ ಗಾರ್ಡನ್ ಅಲ್ಲಿ ಕೂತ್ಕೊಂಡಿರ್ತೀಯಾ? ಬಾಲಿ ತೋರ ನಾರ್ಮಲ್ ಆಗಿ ನೀನು ಮಾತಾಡಿ ಅಲ್ಲ, ಸುಮ್ಮನೆ ದೇವಸ್ಥಾನ ಹಿಂಗೆ ಮ್ಯೂಸಿಕ್ ಐಡಿಯಾ ಕೊಡ್ತಿದ್ದ ಕಣೆ. ಐಡಿಯಾ ಯಾರು ವಿಡಿಯೋ ಮಾಡ್ಕರ್ ಇತ್ತೋ ಇಲ್ಲೂ ಗೊತ್ತಿಲ್ಲ ಅಲ್ಲ. ಹಾ, ನಾ ಒಳಗೆ ಯಾವ ದೇವಸ್ಥಾನದಲ್ಲಿ ಇಪ್ಪದಿಲ್ಲ. ಮೊಬೈಲ್ ಫೋನ್ ಹಾ, ದೇವನಹಳ್ಳಿಗೆ ಯಾರು ಬಂದ್ರೆ ಈ ಪ್ಲೇಸ್ ಮಸ್ಟ್ ವಿಸಿಟೆಡ್. ದೇವ್ರ ಕಾಣು ಚಂದ ಇತ್ತು. ಇದೆಲ್ಲ ಎಂತ ಗೊತ್ತಿಲ್ಲ, ಆರು ಒಳ್ಳೆ ಇತ್ತು ಮಾತ್ರ. ಇದು ತುಂಬಾ ಹಳೆ ಕಾಲದ ಟೆಂಪಲ್ ಅಂತು. ನನ್ನ ಪ್ರಕಾರ ಇದೆಲ್ಲ ರಂಗಮಂಟಪ ಅಂತಾರಲ್ಲ, ಮುಂಚೆ ರಾಜರ ಕಾಲ ಟೈಮಲ್ಲ ಡಾನ್ಸ್ ಎಲ್ಲ ಮಾಡ್ತಾರಲ್ಲ ಅದನ್ಸತ್ತು. ಇದೆಲ್ಲ ಗೊತ್ತಿಲ್ಲ, ನನ್ನ ಗೆಸ್ಸಿಂಗ್ ಪ್ರಕಾರ. ಇಲ್ಲೂ ಒಂದು ಡೋರ್ ಇತ್ತು, ಅದನ್ನ ಕ್ಲೋಸ್ ಮಾಡಿರೋ. ಇವ್ರೊಳ್ಳೆ ಕೈದಿ ತರ ಹಿಂಗೆ ಇಟ್ಕೊಂಡು ಕಾಣ್ತಿದ್ರು. ಓ, ಕಲ್ಯಾಣಿ ಅಲ್ಲೆಲ್ಲ ಸ್ವಲ್ಪ ಇದು ಟೆಂಪಲ್. ಇದು ಕಲ್ಯಾಣಿ ಅನ್ಸತ್ತ. ಲಾಕ್ ಮಾಡಿರು. ಮಾಡ್ತಿದ್ದ ಅಂದ್ರೆ ಮುಂಚಿದಿತ್ತು ಅನ್ಸತ್ತ. ಅದನ್ನೇ ಸ್ವಲ್ಪ ಇನ್ನೋವೇಷನ್ ತರ ಮಾಡ್ತಿದ್ರು ಅಷ್ಟೆ. ಸೊ ಮೈನ್ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ಚಿಕ್ಕ ಚಿಕ್ಕ ದೇವಸ್ಥಾನಕ್ಕೆಲ್ಲ ಹೋಗಿ ಬಂತ. ಅದ್ರ ಸುತ್ತ ಇಪ್ಪತ್ತು ಮೈನ್ ದೇವಸ್ಥಾನಕ್ಕೆ ಹೋಗ್ಲಿಲ್ಲ.
ಇದು ಮೇನ್ ಟೆಂಪಲ್ ಒಳಗೆ ಹೋಗ್ತಿತ್ತು. ಇದನ್ನೆಲ್ಲ ಹಾರ್ಕಂಡ ವಿಡಿಯೋ ಇತ್ತು ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡತ್ತು ಮೊಬೈಲ್. ಸೊ ಒಳಗೆಲ್ಲ ಈಗ ದೇವ್ರ ದರ್ಶನ ಎಲ್ಲ ಆಯ್ತು. ಒಳಗೆ ದೇವ್ರಂತೂ ಕಾಣ್ತಾ ಆ ಥರ ಇತ್ತು. ಹೊರಗೆಲ್ಲ ದೇವಿ ದೇವ್ರು, ಒಳಗೆ ಮೇಯ್ನ್ ಈಶ್ವರ ದೇವ್ರು. ಮೂರೂ ಈಶ್ವರನೇ ಅಲ್ಲ ಮೇಘ, ಮೂರೂ ಈಶ್ವರ. ಒಂದು ನೇಮ್ ಎಂತ ಮೇಘ? ಒಂದು ಉಮಾಮಹೇಶ್ವರ, ಇನ್ನೊಂದು ಅರುಣಾಚಲೇಶ್ವರ, ಇನ್ನೊಂದು ದೇವ್ರ ಹೆಸರು ಕಾಣಲಿಲ್ಲ. ಆ 3 ಈಶ್ವರ ದೇವ್ರೆ. 3 ಈಶ್ವರಂದೇ ಟೆಂಪಲ್. ಒಳ್ಳೆ ಇತ್ತು ಮಾತ್ರ ಟೆಂಪಲ್. ಯಾರಾದ್ರೂ ಒಂದ್ಸಲ ದೇವನಹಳ್ಳಿಗೆ ಬಂದ್ರೆ ಇಲ್ಲಿ ವಿಸಿಟ್ ಮಾಡಿ. ಒಳ್ಳೆ ಇತ್ತು. ದಿವಸ ಸ್ಟಾರ್ಟಿಂಗ್ ಹೇಳಿದೆ ನಾನು. ಒಂದು ಚಪ್ಪಲಿ ಅಲ್ಲಿಟ್ಟಿದೆ. ಸೊ ಈಗ ದೇವ್ರ ದರ್ಶನ ಎಲ್ಲ ಮಾಡಿ ಹೋಗಿತ್ತು. ನಾನು ಇವನು ಅವರಿಬ್ರು ಕಣೆ ನಮ್ಮನ್ನು ಬಿಟ್ಟು ಮುಂದೆ ಹೋಗ್ತಿದ್ರು. ನನ್ನನ್ನು ತೋರಿಸು, ಮಾತಾಡೋಳನ್ನು ತೋರಿಸು. ನಿನ್ನ ಮುಖ ಮಾತ್ರ ಮುಚ್ಕೊಂಡಿದೆ ಅಲ್ಲ. ಯಾರು ದೇವನಹಳ್ಳಿಗೆ ಬಂದ್ರೆ ಈ ದೇವಸ್ಥಾನ ಅಂತೂ ವಿಸಿಟ್ ಮಾಡ್ಲೇಬೇಕು ಅಲ್ದನಾ? ಹಾ, ಎಷ್ಟು ಚಂದ ಇತ್ತಂದ್ರೆ ಅಷ್ಟು ಚಂದ ಇತ್ತು. ಇವ್ನ ಕ್ಯಾಮ್ರಾ ಹಿಂಗ್ ಹಿಡಿತಾ ನಂಗೆ ಮಾತಾಡೋಕೆ ಸರಿ ಆತಿಲ್ಲ. ನಾನು ಹಿಂಗೆಲ್ಲ ತಿರ್ಕ ಮಾತಾಡ್ತಿದ್ದೆ. ಈಶ್ವರನ್ ದೇವಸ್ಥಾನ, ಶಿವನ್ ದೇವಸ್ಥಾನ 2 ಒಂದೇ. ಅಲ್ಲಿ 3 ಈಶ್ವರನ್ ಟೆಂಪಲ್ ಅಲ್ಲ, 3 ಈಶ್ವರನ್ ಮೂರ್ತಿನೇ ಇತ್ತು ಸಪ್ರೇಟ್. ಉಮಾಮಹೇಶ್ವರ, ಅರುಣಾಚಲೇಶ್ವರ, ಇನ್ನೊಂದು ಯಾವ್ದು ನಡಿ ಗೊತ್ತಿಲ್ಲ. ಫುಲ್ ರಶ್ ಇದ್ದೀರ, ಅದಕ್ಕೆ ಒಳಗೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಫುಲ್ ಬೋರ್ಡ್ ಹಾಕಿರೋ ವಿಡಿಯೋ ಮೊಬೈಲ್ ಎಲ್ಲೋ ಇಲ್ಲ ಅಂತ, ಅದಕ್ಕೆ ಮಾಡಲಿಲ್ಲ. ದೇವನಹಳ್ಳಿಯಿಂದ ಸ್ವಲ್ಪ ದೂರ ಅಷ್ಟೇ, ಒಂದು 15-20 ಮಿನಿಟ್ಸ್. ಅಂದರೆ ಮೇನ್ ದೇವನಹಳ್ಳಿಯಿಂದ ಸ್ವಲ್ಪ ಒಳಗೆ. ಇಲ್ಲಿಂದ ನಂದಿ ಹಿಲ್ಸಿಗೆ ಹತ್ರ ಅಂದರೆ ಹತ್ರ. ಯಾವ ದೇವಸ್ಥಾನ ಅಂತ ಹೇಳ್ತೆ ಕಾಣಿ. ಸ್ಟಾರ್ಟಿಂಗ್ ಹೇಳಿದೆ ಅನ್ಸುತ್ತೆ ಯಾವ ದೇವಸ್ಥಾನ ಅಂತ. ಇದೇ ದೇವಸ್ಥಾನ ಭೋಗ ನಂದೀಶ್ವರ. ಇಲ್ಲಿಂದ ನಂದಿ ಹಿಲ್ಸಿಗೂ ಹತ್ರನೇ. ನಾವಿದೇ ಕಾರಲ್ಲಿ ಬಂದದ್ದು, ರೆಂಟ್ ಕಾರ್. ಎಂತಾಯ್ತು? ಇವಳು ಬರಲಿಲ್ಲ ಗೈಸ್, ಇವಳು ಮಿಸ್ ಮಾಡ್ಕೊಂಡ. ಪರ್ಸನಲ್ ಪ್ರಾಬ್ಲಮ್ ಇರುತ್ತಲ್ಲ ಗರ್ಲ್ಸ್ ಇದು, ಸೊ ಅದಕ್ಕೆ ಪಪ್ಪ ಕಾಯ್ಲಿಲ್ಲ ಅವಳಿಗೆ. ನಾವು 3 ಜನ ಹೋಗಿ ಬಂತು. ನಾನು ವಿಡಿಯೋದಲ್ಲೆಲ್ಲ ಹಾಕಿಟ್ಟೆ ಕಣ್ಕೊ. ಹೊರಗಿಂದನೂ ತೋರದ್ದು ದೇವಸ್ಥಾನ. ನಾವೆಲ್ಲ ಕಪ್ ತೋರ್ತಿತ್ತು ಮರೆಯ ಈ ವಿಡಿಯೋದಲ್ಲೇ. ಇವನು ಕಾರಿದ ಲೈಟ್ ಆಫ್ ಮಾಡ್ದ. ಫಸ್ಟೇ ಕತ್ಲಾಯ್ತು. ಈಗ ಎಲ್ಲಿಗೆ ಹೋಗ್ತಿತ್ತ ನಡಿ ಹೇಳ್ರೆ? ಎಲ್ಲಿಗೆ? ಈಶಾ ಫೌಂಡೇಶನ್ಗೆ ಹೋಗ್ತಿತ್ತು. ದೇವನಹಳ್ಳಿಗೆ ಬಂದ್ರೆ ಅಲ್ಲೊಂದು ಪ್ಲೇಸ್ ಹೋಯ್ಕ, ಇಲ್ಲೊಂದು ಪ್ಲೇಸ್ ಹೋಯ್ಕ, ನಂದಿ ಹಿಲ್ಸಿಗೊಂದು ಹೋಯ್ಕ. ಇನ್ನು ಯಾವ ಪ್ಲೇಸ್ ನಮ್ಗೆ ಗೊತ್ತಿಲ್ಲ. ನಾವು ಹೋದಿಷ್ಟೇ ಪ್ಲೇಸ್. ಈಗ ಹೋತಿದ್ದದ್ದು ಇನ್ಯಾವ್ದಾದ್ರು ಪ್ಲೇಸಿಗೆ ಹೋದ್ರೆ ಸಜೆಸ್ಟ್ ಮಾಡೋದು ನಿಮಗೆ. ಹೋಗಿ ಅಷ್ಟೇ. ಈಗ ಅಲ್ಲಿ ಹೋದ್ಮೇಲೆ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋದು. ಹಾ, ಅಷ್ಟೇ. ಫೈನಲಿ ನಾವು ರೀಚ್ ಆಗಿ ಲೇಸರ್ ಶೋ ಎಲ್ಲ ಮುಗೀತು. ಈ 20 ಮಿನಿಟ್ಸ್ ಮಾತ್ರ ಲೇಸರ್ ಶೋ ಇರ್ಬೋದು. ಯಾರಾದ್ರೂ ಮಕ್ಕಳ 7:20ಗೆ ಬನ್ನಿ. 7:20 ಇಲ್ಲ 7:40 ತನಕ ಮಾತ್ರ. ಎಷ್ಟು ಜನ ಇದ್ರು ಗೊತ್ತಾ? ಮತ್ತೆ ಇಲ್ಲಿ ಯಾವ್ದು ಡ್ರೆಸ್ ಕೋಡ್ ಇಲ್ಲ, ಯಾವ್ದು ಬೇಕಾದ್ರೆ ಹಾಕೊಂಡು ಮಾಡ್ಲಾಕ. ಹೆಂಗ ಅನ್ಸ್ತ? ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ವಾಯ್ಸ್ ಕೇಳಿಸ್ತಿತ್ತು ಎಲ್ಲೋ ಗೊತ್ತಿಲ್ಲ. ಇಲ್ಲಿ ಮೈಕ್ ಹಾಕಿರೋ. ಸೊ ಗೈಸ್, ಈಗ ತುಂಬಾ ಜನ ಆಯ್ತು. ಹೌದು, ತುಂಬಾ ಅಂದ್ರೆ ತುಂಬಾ ಜನ. ನೈಟ್ ಹೊತ್ತು. ಇವತ್ತು ಯಾವ ವಾರ? ಸಂಡೇ. ಹಾ, ಸಂಡೇ. ಸೊ ಅದಕ್ಕೆ ತುಂಬಾ ಜನ ಇದ್ರು. ಮತ್ತೆ ಈಗ ಫೋಟೋ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಸ್ಟ್ಯಾಚು ಹತ್ರ ಹೋಗ್ತಿತ್ತು. ಈಗ ಚಪ್ಪಲಿ ಎಲ್ಲ ಇಡಕ್ ಬಂದಿದ್ದಿಲ್ಲ. ಇಲ್ಲಿ ಇಟ್ಟಿದ್ಯಪ್ಪಲ್ಲ, ಅಲ್ಲಿ ಮದುವೆ ಇತ್ತಲ್ಲ. ಸೊ ಈಗ ಸ್ಟ್ಯಾಚು ಕೆಳಗೆ ಕೂತ್ಕೊಂಡಿದ್ ನಾವಲ್ಲ, ಇವರೆಲ್ಲ ಕಷ್ಟ ಸುಖ ಮಾತಾಡ್ತಿದ್ರು.
ಇದೇ ತರ ಹಿಂಗ್ ಒಂದಿರುತ್ತೆ. ನಾನು ಹೇಳಿಲ್ಲ ಆಗಳೆ ಸುಳ್ಳು ಕತ್ತಿ ಹೇಳ್ತಿದ್ದ ನಡಿ ಅಂಕಣಿ. ನಿನಗೆ ಎಂತ ಒಟ್ಟು ಗೊತ್ತಿಪ್ಪದಿಲ್ಲ. ಇವ್ರಿಬ್ರಿತ್ತಲ್ಲ ಬರೀ ಲಾಟ್ಪುಟ್. ಇವಂತೂ ಫಸ್ಟ್ ಲಾಟ್ಪುಟ್ಟೆ, ಇವನು ಸೆಕೆಂಡ್ ಲಾಟ್ಪುಟ್. ಯಾವ್ದು ಗೊತ್ತಿಲ್ಲ, ಎಲ್ಲದೂ ಗೊತ್ತಿತ್ತಂದ್ರೆ ಕೇಂದ್ರ ಅಲ್ಲ ಗೊತ್ತಿತ್ತಂತೇಣ. ಪಾಪ ಬಪ್ಪತಿಗೆ ಜೋಳ ತಿನ್ಕ ಬಂದಿತ್ತು. ನಾವು ಜೋಳ ತಿನ್ಕ ಬಪ್ಪದ್ರಲ್ಲೇ ಲೇಟ್ ಆಯ್ತು. ಜೋಳ ತಿನ್ಕ ಬಂತು ಅಲ್ಲಿಗೆಲ್ಲ ಎಂತ ಮಾಡೋ ಪಾಪ ಹೊಸ್ವತ್ತಿದ್ ಗೈಸ್. ಎಂತಾರು ತಡ್ಕೊಂಡಾಗ ಹಸು ನಾನು ತಡ್ಕೊಂಬಕಾತಿಲ್ಲ. ನಂಗೆ ಹತ್ರ ಎಲ್ಲ ಹೋಗುದಿಲ್ಲ. ನಂಗೆ ಹತ್ರ ಹೋಗಿ ಬನ್ನಿ. ನೀನ್ ಬರ್ತಿಲ್ದ? ಇಲ್ಲೇ ಕೂತ್ಕೊಂಡು ಒಳ್ಳೆ ಹಳ್ಳಿಯರ್ ಗಣಂಗ್ ಮಾಡ್ತಾರಪ್ಪ ಇವರೆಲ್ಲ. ನೀನು ಗೊತ್ತಿಲ್ದ? ನೀನು ಹಳ್ಳಿಯನ? ಆಯ್ತು ನಾ ಬತ್ತೆ. ಇಷ್ಟು ದೂರ ಬಂದಿದ್ ಗೈಸ್. ದೇವ್ರ ಹತ್ರ ಬರ್ತಿಲ್ಲ ಅಂತಿದ್ದ. ಎಂತ ಹೇಳುದು ಇವರಿಗೆಲ್ಲ. ಇದೆಲ್ಲ ಕಣ್ಕಂಡು ಅದಾದ್ಮೇಲೆ ಸ್ವಲ್ಪ ಇನ್ನು ಫೋಟೋ ಎಲ್ಲ ತಕ್ಕೊಂಡು ಅದಾದ್ಮೇಲೆ ಎಂತಕಂದ್ರೆ ರಾತ್ರಿ ಆದ್ಮೇಲೆ ಹಾಪಕ್ ಹಾಕಿಲ್ಲಲ್ಲ, ತುಂಬಾ ಜನ ರಶ್ ಇದ್ದಿಲ್ಲ. ಅದಕ್ಕೆ ಪಟ್ಟ ಹೋಯ್ಬಿಟ್ರೆ ಮನೆಗೆ ಹೋಗಿ ಪ್ಯಾಕ್ ಮಾಡಿ ಊರಿಗೆ ಹೋಯ್ಕಲ್ಲ. ನೈಟ್ ಮನೆಗೆ ಹೋಗಿ ಪ್ಯಾಕ್ ಮಾಡೋದಿತ್ತಲ್ಲ, ಅದಕ್ಕೆ ಇಲ್ಲಿಂದ ಪಟ್ಟ ಊಟ ಮಾಡಿ ಹೋಯ್ತು. ಸ್ವಲ್ಪ ಹೊಟ್ಟಿಗೆ ಶಕ್ತಿ ತಕೊಂಡು ಅದಾದ್ಮೇಲೆ ಹೋಯ್ತು. ಪ್ಯಾಕ್ ಮಾಡೋಕಲ್ಲ ಇದ್ರಲ್ಲ. ಇವನ್ ಹೋತ ಫ್ರೆಂಡ್ಸ್, ಇವನ್ ಹೋತ ಬೇಗ. ನಮ್ಮನ್ನೆಲ್ಲ ಬಿಟ್ಟಿಕಿ ನಾವೆಲ್ಲ ಪಿಟಾರಿ ಕಟ್ಕೊಂಡು ಹೋಯ್ಕಿ ಈಗ ಊರಿಗೆ. ನಾನ್ ಬಾಯಲ್ಲಿ ಬದಕ್ ಬೇಡ. ಮತ್ ಇದೇ ನಂದಿ ದೇವ್ರು. ಇದ್ರ ಅಪೋಸಿಟ್ ಟೆಂಪಲ್. ಎಷ್ಟು ಜನ ಇದ್ರು ಆಗ, ಇನ್ನೂ ಜನ ಇದ್ರು. ಈ ಟೆಂಪಲ್ ಮೇಲೆ ಸ್ಟ್ಯಾಚು. ನಾವಿಷ್ಟು ತನಕ ಅಲ್ಲಿ ಕುತ್ಕೊಂಡಿದ್ವಿ. ದೇವ್ರು ತೋರ್ದಿಲ್ಲ, ಅಲ್ಲಿ ಎಂತದ ಹೋಮ ಆತಿತ್ತು. ವೈಟ್, ನಾನು ಹತ್ರ ಹೋಗಿ ತೋರಿಸ್ತೇನೆ. ಟೆಂಪಲ್ ಅಂದ್ರೆ ಅದೇ ದೇವ್ರು, ಅಲ್ಲಿ ಮಧ್ಯೆ ಇತ್ತಲ್ಲ ಅದೇ ದೇವ್ರು. ನಾನು ನನ್ ಮುಂದ್ ಬಿಟ್ಕೊಂಡು ನಾನು ಹುಡ್ಕತಿದ್ದೆ ನಿಮ್ನೆಲ್ಲ, ಎಲ್ಲಿದ್ರ ನಡಿ. ಇವನ್ ಕಣಿ ಫುಲ್ ಯೋಯೋ ಸ್ಟೈಲ್. ಪಾಪ ಅದೇ ಚಪ್ಪ ಸ್ಟ್ಯಾಂಡ್. ಹೌದು, ನಮ್ 4 ಜನದ ಫೋಟೋನೇ ಇಲ್ಲ. ಅದಕ್ಕೆ ಬಂದರೆಲ್ಲರೂ ಈಶ್ವರನ್ ಕೈ ಮುಗುದು, ಈಶ್ವರನ್ ಮುಖ ಮಾಡುದು, ಅದೇ ಪೋಸ್ ಎಲ್ಲರಿಗೂ. ಅದೊಂದೇ ಪೋಸ್. ನಾವು ಅದೇ ತರ ಫೋಟೋ ತಗೊಂಡಿದ್ದೆ. ಸೊ ಈಗ ನಮ್ 4 ಜನದ ಫೋಟೋ ತಗೋಕ್ ಯಾರನ್ನಾದ್ರೂ ಹುಡುಕತಿತ್ತು ಫೋಟೋಗ್ರಾಫರ್ನ. ಎಂತಕಂದ್ರೆ ಅವ್ರ ಫೋಟೋ ನಾವು, ನಮ್ ಫೋಟೋ ಅವ್ರು, ಆತರ ತಗೊಂತಿತ್ತು. ಸೊ ಅದಕ್ಕೆ ಜನನ ಹುಡುಕತಿತ್ತು. ಜನನ ಇನ್ನೊಬ್ರು ಕೂದಿದ್ರಿ ಗೈಸ್. ಇವ್ರಿಗೆ ಹೇಳೋಣ ಅಂದ್ರೆ ಅವರಿಗೆ ಹೇಳೋಮ್ಮೀಗ ಇಷ್ಟು ದೂರ ಬಂದಿತ್ತು. ಹೆಲ್ಮೆಟ್ ಇಟ್ಕೊಂಡಿದ್ಕಣ ಗಾಯ್ಸ್. ಈಗ ನಾವು 4 ಜನದ ಫೋಟೋ ಎಲ್ಲ ತಕೊಂಡು ಊಟ ಮಾಡೋಕ ಸೀದಾ ಅಷ್ಟೊತ್ತು ಸಿಕ್ತೆ. ಬಾಯ್. ಗುರ್ತಪ್ಪ ಕೇಳೋಯ್ತಾ? ಸೊ ಗೈಸ್ ಈಗ ವಾಶ್ರೂಮ್ ಅಲ್ಲ, ಹ್ಯಾಂಡ್ ವಾಶ್ ಹತ್ರ ಅದೆಲ್ಲ ಬದತ್ತಿದ್ರಲ್ಲೇ ಕಟ್ ಮಾಡೋಕಲ್ಲ ಆತಿಲ್ಲ ಗೈಸ್. ಕಣ್ರಿ ಮಿರರ್ ಮುಂದಿತ್ತು. ನಾವು ಗಂಡ್ಮಕ್ಳು ವಾಶ್ರೂಮ್ ಮುಂದಿಲ್ಲ. ಇದು ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಎಲ್ಲ ಸೇರಿಸಿ ಅನ್ಸುತ್ತೆ. ಗೈಸ್ ಈಗ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನನೇ ಈಶಾ ಫೌಂಡೇಶನ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಂದ್ರೆ ನಾಡಿ ಹೊರಡುದಲ್ಲ. ಸೊ ಅದಕ್ಕೆ ಸಾಮಾನಿಗೆಲ್ಲ ಪ್ಯಾಕ್ ಮಾಡ್ಕೀಗ ಹೋಗಿ ಫಸ್ಟ್ ಊಟ ಮಾಡಿ ಹೊಟ್ಟಿಗೆ ಹಾಕೊಂಡು ಬಾಪತಿಗೆ ಬೇಗ ನಡಿ ಅನಿಸ್ತು. ಯಾವ್ದೋ ಶಾರ್ಟ್ ಕಟ್ ರೂಟ್ ಅಂತ ತಕೊಂಡು ಹೋಗಿರೋ. ಬಾಪತಿಗೆ ತುಂಬಾ ಲೇಟ್ ಆಯ್ತಲ್ಲ, ಈಗ ರೀಚ್ ಆಯ್ತು. ಇವಳು ಮಲ್ಕೊಂಡಿದ್ದಳು, ನಾನು ಹಾಡು ಹೇಳ್ಕೊಂಡು ಹಂಗೆ ಮಲ್ಕೊಂಡೆ. ಮತ್ತೆ ಯಾರು ದೇವನಹಳ್ಳಿ ಬಂದ್ರೆ ಅಲ್ಲಿ ಒಂದ್ಸಲ ಹಂಗೆ ಬಂದು ಕಾರಲ್ಲಿ ಕೂತಂಗಿತ್ತು ಅಲ್ಲ, ಅಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಎಲ್ಲ ಈಶಾ ಫೌಂಡೇಶನ್ಗೆ. ನೈಟ್ 7:20 ಹೋಯ್ನಿ, ಕರೆಕ್ಟ್ 7:20 ಹೋಯ್ನಿ. ಲೇಸರ್ ಶೋ ಇರುತ್ತೆ 7:20 ಇಂದ 7:40 ತನಕ ಇರುತ್ತೆ. 20 ಮಿನಿಟ್ಸ್ ಮಾತ್ರ. ಸಕ್ಕತ್ತಿರುತ್ತೆ. ಎಷ್ಟು ಜನ ಇದ್ರು, ನಮ್ದು ಕೊಡಿ ಹಬ್ಬಕ್ಕಿಂತ ಜಾಸ್ತಿ ಜನ ಇದ್ರಲ್ಲೇ. ಹೌದು, ಅಷ್ಟೊತ್ತು ಜನ ಇದ್ರು. ಈಗ ನಾವು ಮಾತಾಡುವಷ್ಟರಲ್ಲಿ ಮಾಡ್ಕೊಂಡು
ಈಗ ಊಟ ಮಾಡಿ ಈಗ ಹೊರಡತ್ತ ಎಲ್ಲಿಗೆ ರೂಮಿಗೆ ಊಟ ಮಾಡಿ ಹೊರಡಕ್ಕೆ ಅಂತ ಊಟ ಮಾಡ್ಕನಡಿ ಕಾಣ್ಕಿ ಇಲ್ಲೆಲ್ಲ ಬರೀ ಚಿಕನ್ ಸಿಗೋದಿಲ್ಲ. ಎಂತದವ್ರು ಮಾತಾಡ. ನಾವಿಲ್ಲೆಲ್ಲ ಕೈ ತೊಳ್ಕೊಂಡು ಊಟ ಮಾಡಿ ರೂಮಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೇವೆ. ಊಟ ಎಂತದೆಲ್ಲ ಮಾಡತ್ತ ನಡಿ ತೋರ್ಸದಾಡಿನಿ. ಇದು ದೇವನಹಳ್ಳಿ ಹೋಟ್ಲ್ ಅಲ್ಲ, ಕೊಡಗುರ್ಕಿ ಹೋಟ್ಲು. ಎಂತಂತ CSK ಕಲರ್ ಮಗನೇ, ಕನ್ನಡದ ಬಾವುಟದ ಕಲರ್. ನನ್ನ ಅಂಗಿ CSK ದಲ್ಲೆಲ್ಲ ಹೇಳ್ಬೇಡ, ಗೊತ್ತಾಯ್ತಾ? ನಾವು RCB ಫ್ಯಾನ್ಸ್. ಸೊ ಗೈಸ್, ಈಗ ಊಟ ಮಾಡಿ ಸ್ಟಾರ್ಟ್ ಮಾಡಿದ್ದು. ಅದೆಷ್ಟೋ ಹೊತ್ತಾದ್ಮೇಲೆ ಊಟ ಬಂದಿತ್ತು ತಿಂಬುಕೆ. ಇದು ಕುಷ್ಕಾ ವಿತ್ ಎಗ್, ಚಿಕನ್ ಮಂಚೂರಿ, ಚಿಕನ್ ಲಾಲಿಪಾಪ್, ಅದಾದ್ಮೇಲೆ ಜ್ಯೂಸ್ ಆರ್ಡರ್ ಮಾಡಿತ್ತು. ಊಟ ಮಾಡು, ಸ್ಟಾರ್ಟ್ ಮಾಡು. ಅಲ್ದಾ? ಹೌದು. ಇವನು ಅಡಿಲ್ಲ, ಇದಾರು ಅಡಿಲ್ಲ, ಜ್ಯೂಸ್ ಬಂತು. ಸುಮ್ಮನೆ ಇದೆ ಅಂತ ಇವನ್ ಬಯ್ಯ ನಡಿ, ಬಯ್ಯನ ಹಿಂದೆ ಅವನಪ್ಪ. ಅವನ್ ಭಾಷೆ ಇವನಿಗೆ ಅರ್ಥ ಇರ್ಲಿಲ್ಲ, ಇವನ್ ಭಾಷೆ ಅವನಿಗೆ ಅರ್ಥ ಇರ್ಲಿಲ್ಲ. ಅವನ್ ಬಾಟಲ್ ಅನ್ಕಿದ್ರೆ ಚೋಟಾ ಕ್ಯಾನ್ ಅಂತಿದ್ದೀವಿ. ಯಾವ ಆಂಗಲ್ ಅಲ್ಲಿ ಕ್ಯಾನ್ ಅನ್ನಿ ನಂಗಂತೂ ಗೊತ್ತಾಗ್ಲಿಲ್ಲ. ನಾ ಹೇಳಿಲ್ಲ, ಇವನ್ ಬತ್ತಿಲ್ಲ ಅಂದ್ರು ಎಂತದರೂ ಒಂದು ಸುಳ್ಳು ಹೇಳ್ತಾ. ಲವರ್ ಜೊತೆ ಮೆಸೇಜ್ ಹೆದ್ರಕಂತ ಗಾಯ್ಸ್ ಇನ್ ತುಂಬಾ. ಸರಿ, ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತು. ಹೊಸವಾಯಿ ಜೀವ ಹೊತ್ತಿತ್ತು. ಸೊ ಈಗ ಊಟ ಮಾಡಿ ರೂಮಿಗೆ ಹೋಗಿ ವಿಡಿಯೋ ಎಂಡ್ ಮಾಡ್ತೆ. ಇಲ್ಲ ಈಗಲೇ ವಿಡಿಯೋ ಎಂಡ್ ಮಾಡುದ? ಶುಭಮ್ ಮಾಡಿ ಬಿಡ್ತೆ ಅಲ್ಲ. ವಿಡಿಯೋ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಹೇಳಿ ಎಲ್ಲ, ಬಾಯ್ ಹೇಳಿ ಗುರು, ಬಾಯ್ ಹೇಳ. ವಿಡಿಯೋ ಎಂಡ್ ಮಾಡ್ತಿದ್ದೆ, ಬಾಯ್ ಹೇಳ. ಶುಭಮ್, ನೀನು ಶುಭಮ್ ಹೇಳಿ ಬಿಡ. ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋ ಎಲ್ಲ ಇಷ್ಟ ಡುಳು ಸಟ್ ಮಾಡಿ ಡುಳು ಮಾಹಿತಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೆ. ಅಷ್ಟೇ.